ಬೆಂಗಳೂರಿನಲ್ಲಿ ಬಿಸಿಲಿನ ಬೇಗೆ ಒಂದ್ ಕಡೆ ಆದ್ರೆ ನೀರಿನ ಅಭಾವ ಮತ್ತೊಂದ್ ಕಡೆ. ಜನ ನೀರಿಗಾಗಿ ಪಾರ್ಕ್ ಒಳಗಡೆ ನುಗ್ಗಿ ನೀರನ್ನ ತುಂಬಿಸ್ಕೊಳ್ತಾ ಇದ್ದಾರೆ. ಇತ್ತ ಬಿಬಿಎಂಪಿ ಕುಡಿಯುವ ನೀರನ್ನ ಟೆಸ್ಟ್ಗೆ ಒಳಪಡಿಸೋದಿಕ್ಕೆ ಬಿಬಿಎಂಪಿ ಹೋಟೆಲ್ಗಳಿಗೆ ಸೂಚನೆಯನ್ನ ಕೊಟ್ಟಿದೆ. ಬೆಂಗಳೂರಲ್ಲಿ ತೀವ್ರಗೊಂಡ ಜಲಕ್ಷಾಮ. ನೀರಿಗಾಗಿ ಪಾರ್ಕ್ಗೆ ನುಗ್ಗುತ್ತಿರುವ ಜನ. ಕಳೆದ 3 ತಿಂಗಳಿನಿಂದ ಜಲಕ್ಷಾಮ ಬೆಂಗಳೂರನ್ನ ಬೆಂಬಿಡದೆ ಕಾಡ್ತಾ ಇದೆ. ಜನ ನೀರಿಗಾಗಿ ಹಾತೊರಿತಾ ಇದ್ದು ಆರ್ಒ ಪ್ಲಾಂಟ್ಗಳ ಮುಂದೆ ಕಾದು ಕಾದು ಸುಸ್ತಾಗ್ತಿದ್ದಾರೆ. ಮತ್ತೊಂದು ಕಡೆ ಬೋರ್ವೆಲ್ಗಳು ಬತ್ತಿ ಹೋಗ್ತಾ ಇದ್ದು ನಗರದ ಹಲವು ಏರಿಯಾಗಳಲ್ಲಿ ನೀರಿಗೆ ಸಮಸ್ಯೆ ಎದುರಾಗಿದೆ. ದೊಮ್ಮಲೂರಿನ 2ನೇ ಹಂತದ ಪಾರ್ಕ್ ಒಂದರ ಒಳಗೆ ಪೈಪ್ಲೈನ್ ಮೂಲಕ ನೀರು ತುಂಬಿಸಿಕೊಳ್ಳಲು ಜನ ನುಗ್ತಾ ಇದ್ದಾರೆ. ಕುಡಿಯುವ ನೀರನ್ನ ಟೆಸ್ಟ್ ಮಾಡಿಸಿ 100 ಹೋಟೆಲ್ಗಳಿಗೆ ಬಿಬಿಎಂಪಿ ಸೂಚನೆ. ಇನ್ನು ನೀರಿನ ಅಭಾವ ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ಬಿಸಿಲಿನಿಂದ ಕಾಲರಾ ಪ್ರಕರಣ ಹೆಚ್ಚಳವಾಗ್ತಿದೆ. ಈಗಾಗಲೇ ಬೆಂಗಳೂರಿನಲ್ಲಿ 8 ಕಾಲರಾ ಪ್ರಕರಣ ಬೆಳಕಿಗೆ ಬಂದದ್ದು. ಬಿಬಿಎಂಪಿ 100ಕ್ಕೂ ಹೆಚ್ಚು ಹೋಟೆಲ್ಗಳಿಗೆ ಕುಡಿಯುವ ನೀರನ್ನ ಟೆಸ್ಟ್ ಮಾಡಿಸಲು ಸೂಚಿಸಿದೆ. ಜೊತೆಗೆ ಹೋಟೆಲ್ನಲ್ಲಿ ಕುಡಿಯುವ ನೀರನ್ನ ಕಾಯಿಸಿ ನೀಡುವಂತೆ ಸೂಚಿಸಿದೆ. ಜೊತೆಗೆ ಸಂಶಯಾಸ್ಪದ ಏರಿಯಾಗಳಲ್ಲೂ ವಾಟರ್ ಟೆಸ್ಟ್ಗೆ ನಿರ್ಧರಿಸಿದೆ. ನಾಟ್ ಓನ್ಲಿ ಹೋಟೆಲ್ಸ್, ರೆಸ್ಟೋರೆಂಟ್ಸ್ ಯಾರಿಗೆ ನಾವು ಟ್ರೇಡ್ ಲೈಸೆನ್ಸ್ ನೀಡಿದ್ದೀವಿ, ಅದರ ಜೊತೆಗೆ ಲೋಕಲ್ ವೆಂಡರ್ಸ್ ಕೂಡ ಈ ಓಪನ್ ಫ್ರೂಟ್ ಕಟ್ ಮಾಡಿ ಏನು ಮಾಡ್ತಾ ಇರೋದಿಲ್ಲ ಅಂಥ ವೆಂಡರ್ಸ್ಗಳಿಗೆ ಕೂಡ ವಿಸಿಟ್ ನೀಡಿ ಅವರಿಗೆ ಅರಿವು ಮೂಡಿಸಲಿಕ್ಕೆ ನಿರ್ದೇಶನ ನೀಡಿದ್ದೀವಿ. ನೀರು ಟೆಸ್ಟ್ ಮಾಡೋ ಅವಶ್ಯಕತೆ ಅಂದರೆ ಯಾವ ಭಾಗದಲ್ಲಿ ಕೇಸ್ ಬಂದಿರುತ್ತದೆ ಆ ಭಾಗದಲ್ಲಿ ನಾವು ಸರ್ವೆಲೆನ್ಸ್ ಪಾರ್ಟಾಗಿ ನೀರಿನ ಪರೀಕ್ಷಣೆ ಮಾಡ್ತೀವಿ. ಜನರಲ್ ಆಗಿ ಎಲ್ಲ ಕಡೆ ನೀರಿನ ಟೆಸ್ಟ್ ಮಾಡೋಕ್ಕಿಂತ ಅಲ್ಲಿ ಅವರು ನೀರನ್ನು ಬಿಸಿ ಮಾಡಿ ಆಮೇಲೆ ಕೂಲಿಂಗ್ ಮಾಡಿದ ನಂತರ ಜನರಿಗೆ ಕೊಟ್ಟರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಒಟ್ನಲ್ಲಿ ನೀರಿನ ಅಭಾವದ ಮಧ್ಯೆ ಕಾಲರಾ ಭೀತಿ ಇದ್ದು ಜನ ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ. ಈ ಮಧ್ಯೆ ಬಿಬಿಎಂಪಿ ಕುಡಿಯುವ ನೀರಿನ ಟೆಸ್ಟ್ ಮಾಡಿಸಲು ಮುಂದಾಗಿದ್ದು ರಿಪೋರ್ಟ್ ಏನ್ ಬರುತ್ತೆ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.